ಆರೋಗ್ಯ ನಮ್ಮೆಲ್ಲರ ಜೀವನ ಧ್ಯೇಯ. ಆರೋಗ್ಯಕರ ಜೀವನಕ್ಕೆ ಹಲವಾರು ಮಾರ್ಗಗಳಿವೆ. ಅದರಲ್ಲಿ ಅತ್ಯಂತ ಮುಖ್ಯವಾದುದು ನಾವು ಸೇವಿಸುವ ಆಹಾರ. ಆಧುನಿಕ ವೈದ್ಯಶಾಸ್ತ್ರದ ಪಿತಾಮಹ ಎಂದು ಕರೆಯಲ್ಪಡೋ ಹಿಪೋಕ್ರೆಟ್ಸ್ ಹೇಳ್ತಾನೆ, ಲೆಟ್ ದ ಫುಡ್ ಬಿ ದೈ ಮೆಡಿಸಿನ್ ಅಂಡ್ ಮೆಡಿಸಿನ್ ಬಿ ದೈ ಫುಡ್ ಅಂತ. ಅಂದ್ರೆ ನಿಮ್ಮ ಆಹಾರವೇ ಮದ್ದಾಗಲಿ ಮತ್ತು ನಿಮ್ಮ ಮದ್ದೇ ಆಹಾರವಾಗಲಿ ಅಂತ. ಆಹಾರ ಮತ್ತು ಆರೋಗ್ಯದ ನಡುವಿನ ನಂಟು ಅಷ್ಟು ಗಾಢವಾದುದು. ದಿನನಿತ್ಯ ನಾವು ಸೇವಿಸೋ ಆಹಾರದ ಪ್ರಮಾಣ, ಗುಣಮಟ್ಟ ಮತ್ತು ನೈರ್ಮಲ್ಯ ನಮ್ಮ ಆರೋಗ್ಯವನ್ನು ಕಾಪಾಡುವುದಕ್ಕೆ ಸಹಾಯ ಮಾಡುತ್ತವೆ. ಪ್ರತಿನಿತ್ಯದ ಜಂಜಾಟದಲ್ಲಿ ಸಮಯದ ಅಭಾವದ ಕಾರಣ ಆಹಾರದ ನೈರ್ಮಲ್ಯವನ್ನು ಸಾಮಾನ್ಯವಾಗಿ ನಾವು ಕಡೆಗಣಿಸುತ್ತೇವೆ. ಇದರಿಂದ ಅನಾರೋಗ್ಯ ಹೆಚ್ಚುತ್ತದೆ. ಆರೋಗ್ಯಕರ ಜೀವನಕ್ಕೆ ಆಹಾರದ ಶುಚಿ ಅತ್ಯಮೂಲ್ಯ. ಪ್ಯಾಕ್ಡ್ ತಿನಿಸುಗಳ ಮೇಲೆ ಎಕ್ಸ್ಪೈರಿ ಡೇಟ್ ಉಲ್ಲೇಖಿಸುವುದು ಕಡ್ಡಾಯ. ಇದು ಆ ತಿನಿಸು ಸೇವಿಸಲು ಯೋಗ್ಯವಾದ ದಿನದ ಗುರುತು. ಇದನ್ನು ಕಡೆಗಣಿಸದಿರಿ. ಎಕ್ಸ್ಪೈರಿಯಾದ ಅಂದರೆ ಹಾಳು ಆಹಾರ ಸೇವಿಸುವುದರಿಂದ ಆರೋಗ್ಯ ಕೆಡುವ ಸಾಧ್ಯತೆಗಳಿವೆ. ಅಂತ್ಯದಿನದವರೆಗೂ ಕಾಯದೆ ಆದಷ್ಟು ಬೇಗ ಸೇವಿಸಿ. ಪ್ಯಾಕೆಟ್ ಉಬ್ಬಿದ್ದಲ್ಲಿ ಅಥವಾ ಹಾಳಾಗಿ ಕಂಡುಬಂದಲ್ಲಿ ಕೂಡಲೇ ತಿರಸ್ಕರಿಸಿ. ಕಡ್ಡಾಯವಾಗಿ ಆಹಾರ ಸೇವಿಸುವ ಮುನ್ನ ಉಲ್ಲೇಖಿಸಿದ ಎಕ್ಸ್ಪೈರಿ ಡೇಟ್ನ ಬಗ್ಗೆ ಗಮನಹರಿಸಿ. ಕೈಗಳ ಶುಚಿ ಆಹಾರ ನೈರ್ಮಲ್ಯದ ಪ್ರಮುಖ ಅಂಶ. ಆಗಾಗ್ಗೆ ಕೈ ತೊಳೆಯದೇ ಇದ್ದಲ್ಲಿ ಬ್ಯಾಕ್ಟೀರಿಯಾ ಮತ್ತು ಸೋಂಕು ಹರಡುವ ಸಾಧ್ಯತೆ ಹೆಚ್ಚು. ಹೊರತಿಂಡಿ ತಿನ್ನುವಾಗ ಆಹಾರ ಬಡಿಸುವವರು ಕೈಗವಸು ಧರಿಸುವುದು ಅನಿವಾರ್ಯ. ಶುಚಿಯಿಲ್ಲದ ಕೈಗಳಿಂದ ರೋಗಾಣುಗಳು ಆಹಾರಕ್ಕೆ ಹರಡಬಹುದು. ತಜ್ಞರ ಸಲಹೆಯಂತೆ ಸೋಪ್ ಅಥವಾ ಹ್ಯಾಂಡ್ ವಾಶ್ನಿಂದ ತೊಳೆಯುವುದು ಒಳ್ಳೆಯದು. ಅಡುಗೆ ಕೋಣೆಯ, ಕತ್ತರಿಸೋ ಮಣೆ ಮುಂತಾದ ಪಾತ್ರೆಗಳನ್ನು ಸರಿಯಾಗಿ ಶುಚಿಗೊಳಿಸದೇ ಇದ್ದಲ್ಲಿ ಹಾನಿಕಾರಕ ಕೀಟಾಣುಗಳು ಸೇರಿಕೊಳ್ಳಬಹುದು. ಸ್ವಚ್ಛ ಸಾಬೂನು ಮತ್ತು ನೀರಿನಿಂದ ಬಳಸಿದ ಪ್ರತಿಯೊಂದನ್ನು ತಪ್ಪದೇ ತೊಳೆಯಿರಿ. ನಾವು ಸೇವಿಸೋ ಆಹಾರದ ಮೂಲಭೂತ ಅವಶ್ಯಕತೆ ನೈರ್ಮಲ್ಯ. ಪದಾರ್ಥ ಅಥವಾ ಸಾಮಗ್ರಿಗಳದ್ದಾಗಲಿ, ಆಹಾರ ತಯಾರಿಸೋ ಸ್ಥಳದ ಪಾತ್ರೆಗಳ ಶುಚಿ ಆಗಿರಲಿ, ಸೇವಿಸೋ ವಿಧಾನವಾಗಿರಲಿ, ಸ್ವಚ್ಛತೆ ಕಾಪಾಡಿಕೊಳ್ಳುವುದು ಅತ್ಯಗತ್ಯ. ಮಾಂಸ ಮತ್ತು ತರಕಾರಿಗಳು ಹೆಚ್ಚಾಗಿ ಬೇಯಿಸಲ್ಪಡುವ ಆಹಾರಗಳನ್ನು ಸರಿಯಾದ ರೀತಿಯಲ್ಲಿ ಬೇಯಿಸುವುದು ಅತ್ಯವಶ್ಯಕ. ಅರೆಬರೆ ಬೆಂದ ಮಾಂಸದ ಸೇವನೆಯಿಂದ ಹೊಟ್ಟೆ ಕೆಡಬಹುದು. ಅಗತ್ಯಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಬೆಂದ ಆಹಾರ ಸೇವನೆ ಒಳ್ಳೆಯದಲ್ಲ. ಆಹಾರ ತಯಾರಿಸಿದ ನಂತರ ಆದಷ್ಟು ಬೇಗ ಸೇವಿಸುವುದು ಒಳ್ಳೆಯದು. ದೀರ್ಘಕಾಲದವರೆಗೆ ಮುಚ್ಚದೇ ತೆರೆದಿಟ್ಟ ಆಹಾರವನ್ನು ಕೀಟಾಣುಗಳು ಆವರಿಸುತ್ತವೆ. ಮಿಕ್ಕ ಆಹಾರವನ್ನು ಆದಷ್ಟು ಬೇಗ ಸೇವಿಸಿ. ಇಲ್ಲವಾದಲ್ಲಿ ಜಾಗೃತಿಯಿಂದ ಮುಚ್ಚಿಡಿ ಅಥವಾ ಕೂಡಿಡುವುದು ಉತ್ತಮ. ಫ್ರಿಡ್ಜ್ನಲ್ಲಿ ಆಹಾರ ಕೂಡಿಡುವಾಗ ಆಹಾರದ ವಿಭಾಗಗಳ ಬಗ್ಗೆ ಜಾಗ್ರತೆ. ಬೇರೆ ಬೇರೆ ರೀತಿಯ ಆಹಾರಗಳು ಒಟ್ಟಿಗೆ ಕೂಡಿಡುವುದು ಸರಿಯಲ್ಲ. ಸರಿಯಾದ ಪಾತ್ರೆಗಳಲ್ಲಿ ಮುಚ್ಚಳದೊಂದಿಗೆ ಗಾಳಿಯಾಡದಂತೆ ಕೂಡಿಡಿ. ಪ್ರತಿನಿತ್ಯ ನಾವು ಕಡೆಗಣಿಸೋ ಸಣ್ಣ ತಪ್ಪುಗಳು ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಆಹಾರ ಸ್ವಾಸ್ಥ್ಯ ಕಾಪಾಡುವುದನ್ನು ರೂಢಿಸಿಕೊಳ್ಳುವುದು ಅನಿವಾರ್ಯ. ಬೆಳೆಯುವ ಮಕ್ಕಳಲ್ಲಿ ಇದು ಅಭ್ಯಾಸವಾಗಿ ಮಾರ್ಪಾಡಾಗಲು ಈಗಿನ ಪೀಳಿಗೆ ಎಂದರೆ ನಾವು ಸ್ವಾಸ್ಥ್ಯ ಕಾಪಾಡುವ ಜಾಗೃತೆ ವಹಿಸಬೇಕು. ನಾವು ತೆಗೆದುಕೊಳ್ಳುವ ಮುನ್ನೆಚ್ಚರಿಕೆ ಕ್ರಮಗಳು ಮುಂದಿನ ಪೀಳಿಗೆಗೆ ಮಾದರಿಯಾಗಿ ಅವರಲ್ಲೂ ಆಹಾರ ನೈರ್ಮಲ್ಯದ ಬಗ್ಗೆ ಅರಿವು ಮೂಡಿಸುತ್ತದೆ. ಮುಂದಿನ ಪೀಳಿಗೆಗೆ ಮಾದರಿಯಾಗೋಣ. ಆಹಾರದ ಸೇವನೆಯ ಬಗ್ಗೆ ಜಾಗೃತಿ ಮೂಡಿಸೋಣ. ಆರೋಗ್ಯ ಕಾಪಾಡಿಕೊಳ್ಳೋಣ.